ಅಜ್ಜಿ ಬೇಗ ಬೇಗ ಬಾ ಅಜ್ಜಿ. ನೀನಿನ್ನು ಚಿಕ್ಕ ಮಗು, ನಾನು ಅಜ್ಜಿ ಆಗ್ಬಿಟ್ನಲ್ಲಪ್ಪ. ಅಪ್ಪ ನನ್ ಕೈನಲ್ಲಿ ಆಗಲ್ಲಪ್ಪ. ಮುಗೀತು ಮೆಟ್ಲು. ಒಂದಕ್ಕೆ ಸುಸ್ತಾಗ್ಬಿಟ್ಟಲ್ಲ, ಒಂದ್ 7 ಗಂಟೆ ಏನ್ ಮಾಡ್ತೀಯಾ? ಯು ನೋಟಿ. ರಾಜೇಶ್ ರಾಜೇಶ್ ನಂದಿನಿ ಹೋಗು. ರಾಜೇಶ್ 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 ಡ್ಯಾಡಿ ರಾಜೇಶ್ ಡ್ಯಾಡಿ ಏನಮ್ಮ? ರಾಜೇಶ್, ಏನಪ್ಪ ಏನು ಇದು? ಬುಲೆಟ್ ಪ್ರೂಫ್ ಮತ್ತೆ ಬ್ಲಡ್ ಆರ್ಟಿಫಿಷಿಯಲ್. ಯಾರೋ ಶೂಟ್ ಮಾಡಿದ್ರು? ನಾನೇನಮ್ಮ? ಏನಮ್ಮ, ಒಬ್ಬ ಪೊಲೀಸ್ ಆಫೀಸರ್ ತಾಯಿಯಾಗಿ ನೀವೇ ಹೀಗೆ ಎದುರು ಬಿಟ್ರೆ ಹೇಗೆ? ಪೊಲೀಸ್ ಪ್ಲೇ ಅಲ್ಲಿ ಇದು ಒಂದು ಸುಮ್ನೆ ತಮಾಷೆ ಮಾಡೋಣ ಅಂತ ಒಂದು ಸ್ಮಾಲ್ ಗೇಮ್. ಸಾಕು, ಸುಮ್ನಿರೋ. ತಮಾಷೆಗೂ ಒಂದ್ ಮಿತಿ ಬೇಡ. ಒಂದ್ ನಿಮಿಷದಲ್ಲಿ ನನ್ ಪ್ರಾಣನೇ ಹಾರು ಹೋಗ್ತಿತ್ತು. ತಪ್ಪಾಯ್ತಮ್ಮ, ಇನ್ ಮಾಡಲ್ಲ. ಏ ಡ್ಯಾಡಿ, ನೀನ್ ಪೊಲೀಸ್ ಅಲ್ಲ, ಕಳ್ಳ. ಪರವಾಗಿಲ್ವೇ ಮಿಸ್ಟರ್ ರಾಜೇಶ್, ನಿಮ್ಮ ಮಗ ತುಂಬಾ ಚುರುಕಾಗಿದ್ದಾನೆ. ಬಂದ್ಬಿಡ್ತಾನೆ ನಮ್ ಡಿಪಾರ್ಟ್ಮೆಂಟ್ಗೆ. ರೈಟ್ ಎಸ್ ಸರ್. ರೈಟ್ ಸರ್. ನಡೀರಿ ಮನೆಗೆ ಹೋಗೋಣ. ಸರ್ ಬಾಕಂದ. ನಾನು ಬರ್ತೀನಮ್ಮ. ನಮಸ್ಕಾರ. ಸ್ಟಾಪ್ 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 ಪ್ಲೀಸ್. ಸರ್ 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 ಹೀರೋ ಅಂದ್ರೆ ನೀವೇ ಸರ್, ನೀವೇ ಹೀರೋ ಸರ್. ಆಪತ್ ಬಾಂಧವ, ಅನಾಥ ರಕ್ಷಕ. ನನ್ನ ರಕ್ಷಿಸೋದಕ್ಕೆ ಸರಿಯಾದ ಟೈಮಿಗೆ ಪ್ರತ್ಯಕ್ಷ ಆದ್ರಿ. ನಾನು ಇಲ್ಲಿಗೆ ಬಂದಿರೋದು ನಿನ್ ರಕ್ಷಣೆಗಲ್ಲ, ನನ್ ಕೆಲ್ಸಕ್ಕೆ. ಅಯ್ಯೋ ಸರ್ ಸರ್, ಇದು ನಿಮ್ ಕೆಲ್ಸನೇ ಸರ್. ಇಲ್ಲಿ ನನ್ ಗಾಡಿ ಬ್ರೇಕ್ ಡೌನು, ಅಲ್ಲಿ ಬಂಗಾರಿ ಬ್ರೇಕ್ ಡೌನು. 104 ಡಿಗ್ರಿಗೆ ಏರ್ಬಿಟ್ಟಿದೆ ಸರ್. ಏನು? ಜ್ವರ, ವಿಷಮ ಶೀತ ಜ್ವರ. ಸರ್ ಸರ್, ನೀವು ಬಂದು ನನಗೆ ಡ್ರಾಪ್ ಕೊಟ್ಟು ಅವಳ ಪ್ರಾಣ ಉಳಿಸಿ ಸರ್, ಪ್ಲೀಸ್ ಪ್ಲೀಸ್. ಸರಿ ಸರಿ ಕೂತ್ಕೋ. ನಾನು ಆಗ್ಲೇ ಕೂತಾಯ್ತು ಸರ್. ನಿನ್ ಗಾಡಿ ಏನ್ ಮಾಡ್ತೀಯ? ಇದು ದುರ್ಗಿ ಗಾಡಿ, ಯಾರು ಮುಟ್ಟಲ್ಲ. ನೋಡ್ದವ್ರು ತಂದು ತಳ್ಬಿಟ್ಟು ಹೋಗ್ತಾರೆ. ರೈಟ್. ಬಂಗಾರಿ ಬಂದೆ ಪಾರ್ಟ್ನರ್. ಈ ಕೋಳಿಗಳನ್ನ ತಗೊಂಡು ಹೋಗಿ ಬೇಗ ಡ್ರೆಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡು. ಗಿರಾಕಿಗಳು ಬರೋ ಹೊತ್ತಾಯ್ತು. ಓಕೆ ಪಾರ್ಟ್ನರ್. ಬಂಗಾರಿ, ಇವಳಿಗೇನೋ ದೊಡ್ಡ ರೋಗ ಬಂದ್ಬಿಡ್ತಂದೆ. ಅವಳಿಗಲ್ಲ, ನನಗೆ. ನಿನಗೇನಾಗಿದೆ? ನೋವು. ಕುಡಿಲಿ. ನೋಡು, ನನ್ನ ಎದೆ ಒಳಗೆ ಹೀರೋ ಹೀರೋ ಅಂತ ದವಗುಟ್ತಾ ಇದೆ. ಅದಕ್ಕೆ ನಾನ್ ಏನ್ ಮಾಡ್ಲಿ? ತಾಳಿ ಕಟ್ಬಿಡು, ವೆರಿ ಸಿಂಪಲ್. ಏ, ಏನಿದು? ಮದ್ವೆ ಅಂದ್ರೆ ಹೀರೋ ಪೋಸ್ ಕೊಡ್ದೆ ಝೀರೋ ತರ ಆಗ್ಬಿಟ್ಟಿಯಲ್ಲ. ಒಂದ್ ವೇಳೆ ಬೇರೆ ಸೆಟಪ್ ಗಿಟಪ್ ಮಾಡ್ಕೊಂಡ್ಬಿಟ್ಟಿದ್ಯಾ? ಏನಾದ್ರೂ ಸೆಟಪ್ ಇದ್ರೆ ಪರವಾಗಿಲ್ಲ, ನಾನು ಅಡ್ಜಸ್ಟ್ ಮಾಡ್ಕೋತೀನಿ. ನೋಡು, ನನಗ್ ನೀನ್ ಬೇಕು. ಒಳಗ್ ಪ್ರೀತಿ ಇಟ್ಕೊಂಡು ಸುಮ್ನೆ ಇರೋಕ್ ನನ್ನಿಂದ ಆಗಲ್ಲ. ತಗೋತಾಳೆ, ಬಂಗಾರಿ ಒಳಗಡೆಯಿಂದ ಮೇಳಕ್ ಕ್ಯಾಸೆಟ್ ಹಾಕ್ತಾಳೆ. ನೀನ್ ನನ್ ತಾಳಿ ಕಟ್ಬಿಡು ಅಷ್ಟೇ. ಏನಂತೀಯ? ಈಗ ನೀನ್ ಕಟ್ತೀಯೋ ಇಲ್ಲ ನಾನೇ ಕಟ್ಬಿಡ್ಲಾ? ಕಷ್ಟದಲ್ಲಿರೋರು ಸಹಾಯ ಮಾಡಿದ್ರೆ ಇದೇ ಗತಿ. ಹಾ, ನನ್ನಂಥವಳಿಗೆ ದಿನ ಸಹಾಯ ಮಾಡ್ತಿರ್ಬೇಕು ಗುರು. ನಿನಗ್ ಗೊತ್ತಾ, ಈ ಊರಿನ ಗಂಡಸರೆಲ್ಲ ನನ್ ಹಿಂದೆ ಬಿದ್ದಿದ್ದಾರೆ. ನಾನ್ ಮಾತ್ರ ನಿನ್ ಹಿಂದೆ ಬಿದ್ದಿದ್ದೀನಿ. ಈಗ ನೀನ್ ಇಳಿದು ನನ್ ಮುಂದೆ ಬಂದಿರ್ತಾನೆ ನಾನು ತಾಳಿ ಕಟ್ಟೋದು. ಇದೋ ಬಂದೆ. ಕಟ್ಟು. ತಾಳಿ ಕಟ್ಟೋದಕ್ಕೆ ಮುಹೂರ್ತ ಅನ್ನೋದೊಂದು ಬೇಕು. ಮಮ್ಮಿ ಮಮ್ಮಿ, ಅಲ್ಲೋಡು ಡ್ಯಾಡಿ.
ಏನಪ್ಪ ಶ್ರೀರಾಮಚಂದ್ರ, ಈಗ ಮನೆ ಜ್ಞಾಪಕ ಬಂತ? ನಿನ್ನ ಹೊರಗಿನ ರಾಸಲೀಲೆ ಡ್ಯೂಟಿ ಇವತ್ತಿಗೆ ಮುಗಿತಾ ಅಥವಾ ನಾಳೆ ಉಳಿಸ್ಕೊಂಡು ಬಂದಿದ್ದೀಯಾ? ಏನಮ್ಮ ಇದೆಲ್ಲ? ಪಾಪ, ಏನೂ ಅರಿಯದ ಮಗು ನೀನು. ಮಾಡಿದ ತಪ್ಪನ್ ಬಾಯಿಲ್ ಹೇಳಿ ಮುದ್ದಾಡ್ಬೇಕಾ? 1000 ಹರಕೆ ಹೊತ್ತು ನೀನ್ ಹೆತ್ತಿದ್ದಕ್ಕೆ ಇವತ್ತು 1000 ಸಲ ಶಪ್ಸ್ಕೊಳ್ಳೋ ಹಾಗೆ ಮಾಡಿದ್ಯಲ್ಲೋ. ನಾನೇನ್ ತಪ್ಪು ಮಾಡ್ದಮ್ಮ? ನೀನ್ ಯಾವ್ದೋ ಹುಡುಗಿ ಜೊತೆ ಹಾಡು ಹೇಳ್ಕೊಂಡು ಡಾನ್ಸ್ ಮಾಡ್ತಿರ್ಲಿಲ್ಲ? ಬಾಬು, ಮುಚ್ಚೋ ಬಾಯಿ. ಅಮ್ಮ, ನಿಜ ಹೇಳಿದ್ರೆ ಕೆಂಡ ಕಾರ್ತಿಯೇನೋ? ಅಮ್ಮ, ಅಮ್ಮ ಬಾರೋ ಇಲ್ಲಿ, ಬಾರೋ. ನನ್ನ ಸೊಸೆಲಿ ಯಾವ ದೋಷ ಕಂಡೆ ನೀನು? ಇವಳಲ್ಲಿ ಏನು ಕೊರತೆ ಇದೆ ಅಂತ ಇನ್ನೊಬ್ಳನ್ನು ಹುಡ್ಕೊಂಡು ಹೋಗ್ತೀಯೋ? ರೂಪ, ಗುಣ, ವಿದ್ಯೆ ಯಾವುದ್ರಲ್ಲಿ ಕಡಿಮೆ ಆಗಿದ್ದಾಳೆ? ನಿನ್ನ ಭವಿಷ್ಯ ಬೆಳಗೋ ಭಾಗ್ಯ ಲಕ್ಷ್ಮಿ ಕಣೋ ಇವಳು. ಇವಳು ಮನಸ್ಸು ನೋಯಿಸಿದ್ರೆ ಖಂಡಿತ ನಿನಗೆ ದೇವ್ರು ಒಳ್ಳೇದ್ ಮಾಡಲ್ಲ. ಅತ್ತೆ, ಅವ್ರನ್ನೇನು ಅನ್ಬೇಡಿ. ಅವ್ರು ನನ್ನ ಮಗುನ ಈ ಮನೆನ ಮರ್ತು ಚಿಂತೆ ಇಲ್ಲ. ಅವ್ರು ಮಾಡೋ ಕರ್ತವ್ಯ ಮರಿದೆ ಇದ್ರೆ ಸಾಕು. ಆಹಾ, ಕರುಣಾಮಯಿ ನೀನು. ದೇಶದ ಉದ್ಧಾರಕ್ಕಾಗಿ ಗಂಡನ್ನೇ ತ್ಯಾಗ ಮಾಡೋಕ್ ಸಿದ್ಧವಾಗಿ ನಿಂತಿರೋ ವೀರ ಸತಿನಾ? ಅಂಥ ಪರೀಕ್ಷೆ ನನಗ್ ಬಂದ್ರೆ ಅದಕ್ಕಿಂತ ಬೇರೆ ಅದೃಷ್ಟ ಯಾವ್ದಿರುತ್ತೆ ಅತ್ತೆ? ಸಾಕು, ಸುಮ್ನಿರಮ್ಮ. ಆಸೆ ಪಡೋದಕ್ಕೂ ಒಂದು ಮಿತಿ ಇದೆ, ಅವಸ್ಥೆ ಪಡೋದಕ್ಕೂ ಒಂದು ಅಳತೆ ಇದೆ. ಯಾರೋ ತಮ್ಮ ಮನೆ ಹೆಬ್ಬಾಗ್ಲನ್ನ ಇನ್ನೊಬ್ರಿಗೆ ದಾನ ಮಾಡಿ ಅವರೇ ಆ ಹೊಸ್ಲು ಕಾಯ್ತಾ ಕೂತಿದ್ರಂತೆ. ಹಾಗಿದೆ ನೀನ್ ಹೇಳೋದು. ಹಣೆಗ್ ಮೇಣ ಹಚ್ಚಿ ಕುಂಕುಮನ ಗಟ್ಟಿಯಾಗಿ ಇಟ್ಕೊಂಡಿರ್ತಿದ್ದ ಕಾಲದಲ್ಲಿ ಗಂಡಂದ್ರ ಭವಿಷ್ಯನೂ ಗಟ್ಟಿಯಾಗಿರ್ತಿತ್ತು. ಈಗ ಗಂಡಂದ್ರ ಜಾತಕ ಹೆಂಡತಿರ ಹಣೆ ಮೇಲ್ನ ಪ್ಲಾಸ್ಟಿಕ್ ಬೊಟ್ನಲ್ಲಿರೋ ಗೋಂದಿನಷ್ಟೇ ಗ್ಯಾರಂಟಿ. ಸಾಧಾರಣ ಬೆವರು ಬಂದ್ರು ಹಣೆ ಬೊಟ್ಟು ಬಿದ್ದು ಹೋಗ್ಬಿಡುತ್ತೆ. 100 ಸಲ ಹಣೆ ಮುಟ್ಟು ನೋಡ್ಕೊಳ್ತಿದ್ರೇನೆ ಸಂಸಾರ ಉಳಿಯೋದು. ಏನಪ್ಪ ತಲೆ ತೆಗ್ಸ್ಕೊಂಡು ನಿಂತು ಬಿಟ್ಟಿಯಲ್ಲ? ಹೋಗ್ಲಿ, ಇವತ್ತು ಏನ್ ದಿವಸ ಅನ್ನೋದಾದ್ರೂ ಜ್ಞಾಪಕ ಇದೆಯಾ ನಿನ್ಗೆ? ಇವತ್ತು ನಿಮ್ಮ ಮದುವೆ ಆದ ದಿವಸ. ಮದುವೆ ಆದ ಹೆಂಡತಿನೇ ಮರ್ತವನಿಗೆ ಮದುವೆ ದಿವಸ ಹೇಗ್ ಜ್ಞಾಪಕ ಬರುತ್ತೆ? ಇವತ್ತಿಗೆ ನಿಮ್ ಮದುವೆ ಆಗಿ 7 ವರ್ಷ ತುಂಬಿತು. ಇವತ್ತಾದ್ರೂ ಅವಳು ಕಣ್ಣೀರ್ ಹಾಕ್ತಿದ್ದಾಗ ನೋಡ್ಕೊ. ಮಾಡಿದ್ ತಪ್ಪಾಯ್ತು ಅಂತ ದೇವ್ರಿಗೆ ತುಪ್ಪದ ದೀಪ ಹಚ್ಚಿ ಕ್ಷಮಾಪಣೆ ಕೇಳ್ಕೊ. ಹೋಗು. ಕೂತ್ಕೋ ಡ್ಯಾಡಿ. ಹೆದರ್ಬೇಡ, ನಾನಿಲ್ಲಿ ಮಲ್ಗಲ್ಲ. ನೀವಿಬ್ರು ಜಗಳ ಮಾಡ್ತಾ ಇದ್ರೆ ಸಾಕು, ನಾನು ಅಜ್ಜಿ ಹತ್ರ ಹೋಗಿ ಮಲ್ಕೋತೀನಿ. ಏ ಬಾಬು, ನೀನಿಲ್ಲೇ ಮಲಗು. ನಾನಿಲ್ ಮಲ್ಗಲ್ಲಪ್ಪ. ಅರೆ, ಇವತ್ತೇನು ಯಂತ್ರಣಂ ಮಂತ್ರಣಂ ಇಲ್ವಾ? ಬಾಬು, ನೀನ್ ಇಲ್ಲೇ ಮಲಗದೆ ಹೋದ್ರೆ ನಾನು ಮಮ್ಮಿ ಜಗಳ ಆಡ್ಬಿಡ್ತೀವಿ. ಅಯ್ಯಯ್ಯೋ ಬೇಡಪ್ಪ, ನಾನು ನೀನು ಮಮ್ಮಿ ಅಜ್ಜಿ ಯಾವತ್ತೂ ಜಗಳ ಆಡೋದೇ ಬೇಡ. ಗುಡ್ ನೈಟ್.